ನಮಸ್ಕಾರ ಗೆಳೆಯರೆ, ತಮ್ಮೆಲ್ಲರಿಗೂ ಅನಾಮಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಭಾರತೀಯ ಸಂವಿಧಾನವನ್ನು ರೂಪಿಸುವಲ್ಲಿ ನೆರವಾದ ಕಂಪನಿಯ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡಕತ್ತಿದ್ವಿ. ಈ ಹಿಂದಿನ ವಿಡಿಯೋದೊಳಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್, ನಿಯಂತ್ರಣ ಕಾಯ್ದೆ 1773, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಆಮೇಲೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಇವುಗಳ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿವಿ. ಈಗ ಚರ್ಚೆ ಮಾಡುವ ವಿಷಯ ಯಾವುದಪ್ಪ ಅಂತಂದರೆ ಚಾರ್ಟರ್ ಕಾಯ್ದೆಗಳು. ಇವು ಕಂಪನಿಯ ಅಧಿಕಾರದಲ್ಲಿ ಇದ್ದಾಗನೇ ಬಂದಿರತಕ್ಕಂಥ ಕಾಯ್ದೆಗಳಿವು ಚಾರ್ಟರ್ ಕಾಯ್ದೆಗಳು. ಚಾರ್ಟರ್ ಕಾಯ್ದೆಗಳಲ್ಲಿ ಮೊದಲನೆಯದ್ದು 1793ರ ಚಾರ್ಟರ್ ಕಾಯ್ದೆ, ಎರಡನೇದ್ದು 1813ರ ಚಾರ್ಟರ್ ಕಾಯ್ದೆ, ಮೂರನೇದ್ದು 1833ರ ಚಾರ್ಟರ್ ಕಾಯ್ದೆ, ನಾಲ್ಕನೇದ್ದು 1853ರ ಚಾರ್ಟರ್ ಕಾಯ್ದೆ. ಇವು 20 ವರ್ಷಗಳ ಅಂತರದಲ್ಲಿ ಬಂದಿರತಕ್ಕಂಥ ಕಾಯ್ದೆಗಳು. ಯಾಕೆ ಹಿಂಗೆ ಅಂತೇಳಿ ಸ್ವಲ್ಪ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಮೊದಲಿಗೆ ಚಾರ್ಟರ್ ಅಂದರೆ ಏನು ಅಂತೇಳಿ ಡೆಫಿನಿಷನನ್ನು ನೋಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಚಾರ್ಟರ್? ಏನು ಅಂತಂದರೆ ಇದೊಂದು ರೀತಿ ಅಗ್ರಿಮೆಂಟು. ಒಬ್ಬ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಲಿಖಿತ ರೂಪದಲ್ಲಿ, ಇನ್ ದ ಫಾರ್ಮ್ ಆಫ್ ರೈಟಿಂಗ್, ಲಿಖಿತ ರೂಪದಲ್ಲಿ ಹಕ್ಕುಗಳನ್ನು ಅಥವಾ ಸೌಕರ್ಯಗಳನ್ನು, ಪ್ರೈವಿಲೇಜಸ್ ಅಥವಾ ಅಧಿಕಾರಗಳನ್ನು ನೀಡಿರುವ ಒಪ್ಪಿಗೆ ಪತ್ರದ ದಾಖಲೆಯನ್ನು ಚಾರ್ಟರ್ ಅಂತ ಕರಿತೀವಿ. ಏನು? ಒಬ್ಬ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿರಬೇಕು. ಯಾವ್ಯಾವುದನ್ನು? ಹಕ್ಕುಗಳು ಮತ್ತು ಸೌಕರ್ಯಗಳು ಹಾಗೂ ಅಧಿಕಾರಗಳನ್ನು ನೀಡಿರುವ ಒಪ್ಪಿಗೆ ಪತ್ರವನ್ನು ನಾವೇನಂತೆ ಕರಿತೀವಿ ಅಂತಂದರೆ ಚಾರ್ಟರ್ ಅಂತ ಕರಿತೀವಿ. ಇಂಥ ಅಧಿಕಾರವನ್ನು ಕಂಪನಿಗೆ ಬ್ರಿಟಿಷ್ ಸರ್ಕಾರ, ಕಂಪನಿ ಸ್ಟಾರ್ಟ್ ಆದಾಗಿನಿಂದ ಕೊಟ್ಟಿತ್ತು. 15 ವರ್ಷಗಳವರೆಗೆ ಮೊನೊಪಲಿ, ನೀವು ಈಸ್ಟ್ ಇಂಡಿಯಾದಲ್ಲಿ ವ್ಯಾಪಾರ ಮಾಡಲು ಅನುಮತಿ ಕೊಟ್ಟಿತ್ತು. 15 ವರ್ಷಗಳಲ್ಲಿ ಏಕಸ್ವಾಮ್ಯತೆಯನ್ನು ಹೊಂದಿರಿ ಅಂತೇಳಿ 15 ವರ್ಷಗಳಿಗೆ ಕೊಟ್ಟಿತ್ತು. ಅದನ್ನ ಹಂಗೆ ಮುಂದೆ ಎಕ್ಸ್ಟ್ಯಾಂಡ್ ಮಾಡ್ಕೋತಾ ಚಾರ್ಟರ್ ಆ್ಯಕ್ಟ್ ಬಂದಾಗ 20 ವರ್ಷಗಳಿಗೆ ಬಂದು ನಿಂತದು. 1793ರ ಚಾರ್ಟರ್ ಆ್ಯಕ್ಟದಲ್ಲಿ ಅದನ್ನ 20 ವರ್ಷಗಳಿಗೆ ಏರಿಸ್ತಾರೆ. ಮೊದಲು 15 ವರ್ಷಗಳಿತ್ತು, ಇದನ್ನು 20 ವರ್ಷಗಳಿಗೆ ಹೇಳ್ತಾರೆ. ಇರಲಿ, ಮೊದಲನೇದನ್ನು ನೋಡೋಣ. 1793ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಏನು ಹೇಳ್ತೈತಿ ಅಂತಂದ್ರೆ, ಅದ್ರಾಗ ಒಂದನೇದ್ದು ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು, ಆಮೇಲೆ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ಗಳನ್ನು, ಆಮೇಲೆ ಕಮಾಂಡರ್ ಇನ್ ಚೀಫ್ಗಳನ್ನು ನೇಮಕಾತಿ ಮಾಡಬೇಕಾದ್ರೆ ಭಾರತೀಯ ರಾಜರ ಅನುಮೋದನೆಯನ್ನು ಪಡ್ಕೋಬೇಕು ಅಂತ ಹೇಳ್ತೈತಿ. ಫಸ್ಟ್ನೇದ್ದು ಭಾರತೀಯ ರಾಜರ ಅನುಮೋದನೆಯನ್ನು ಪಡ್ಕೋಬೇಕು ಅಂತ ಹೇಳ್ತೈತಿ. ಯಾರ್ಯಾರನ್ನ ನೇಮಕ ಮಾಡಬೇಕಾದ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮತ್ತು ಮದ್ರಾಸ್ ಮತ್ತು ಬಾಂಬೆಯ ಗವರ್ನರ್ಗಳನ್ನು ನೇಮಕಾತಿಯಲ್ಲಿ ಹಾಗೂ ಕಮಾಂಡರ್ ಇನ್ ಚೀಫ್ಗಳ ನೇಮಕಾತಿಯಲ್ಲಿ ಭಾರತೀಯ ರಾಜರ ಅನುಮೋದನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೈತಿ. ಇದು ಸ್ಟೇಟ್ಮೆಂಟ್ ಅಷ್ಟೇ. ಇವ್ರು ಯಾವಾಗ ಪಡ್ಕೊಂಡ್ರು, ಯಾವ ರಾಜರ ಅನುಮತಿ ಪಡ್ಕೊಂಡ್ರು ಅಂತೇಳಿ ಇಲ್ಲಿ ತನಕ ಡಿಕ್ಲೇರ್ ಆಗಿಲ್ಲ. ಇದು ಸುಮ್ಮನೆ ಕಾಗದದ ಮೇಲೆ ಇರೋದಷ್ಟೇ ಇದು. ಆಮೇಲೆ ಎರಡನೇದ್ದು ಸರ್ಕಾರದ ಅನುಮತಿ ಇಲ್ಲದೆ ಕಂಪನಿಯ ಹಿರಿಯ ಅಧಿಕಾರಿಗಳು ದೇಶವನ್ನು ತೊರೆಯುವ ಹಾಗಿಲ್ಲ, ಕೇಂದ್ರ ಸ್ಥಾನ ಬಿಡುವ ಹಾಗಿಲ್ಲ, ದೇಶವನ್ನು ತೊರೆಯುವ ಹಾಗಿಲ್ಲ. ಇದು ಈ ಕಾಯ್ದೆಯ ರೂಲು ಇನ್ನೂ ನಮ್ಮಲ್ಲಿದೆ. ಈ ಯಾವುದೇ ಸರ್ಕಾರಿ ಕಚೇರಿಯ ಅಫಿಷಿಯಲ್ಸ್ ಅಥವಾ ಸಿಬ್ಬಂದಿ
ತನ್ನ ಕೇಂದ್ರ ಸ್ಥಾನವನ್ನು ತರಿಬೇಕು ಅಂತಂದ್ರೆ ಅವರ ಮೇಲಾಧಿಕಾರಿಗಳ ಅನುಮತಿ ಪಡಿಲೇಬೇಕು. ಈ ರೂಲ್ಸ್ ಇದೆ, ಇದು ಇವಾಗಲೂ ಇದೆ. ಹಾಗೇ ಬ್ರಿಟಿಷ್ ಸರ್ಕಾರ ಒಂದು ರೂಲ್ ಮಾಡಿತ್ತು, ಏನಂತಂದ್ರೆ ಕಂಪನಿಯ ಹಿರಿಯ ಅಧಿಕಾರಿಗಳು ಸರ್ಕಾರದ ಅನುಮತಿ ಇಲ್ಲದೆ ದೇಶವನ್ನು ತೊರೆಯುವ ಹಾಗಿಲ್ಲ. ಒಂದು ವೇಳೆ ಹಂಗೆ ತೊರೆದ್ರೆ ಏನಾಗ್ತೈತೆ ಅಂದ್ರೆ ಅರಾಜಕತೆ ಉಂಟಾಗ್ತೈತಿ. ಹಿರಿಯ ಅಧಿಕಾರಿಗಳು ದೇಶ ಬಿಟ್ಟು ಯಾರಿಗೂ ಕೇಳಾರ್ದ ಹೋದ್ರು ಅಂತಂದ್ರೆ ಇಲ್ಲಿ ಏನು ನಡೀತೈತಿ, ಯಾರು ದಂಗೆ ಹೇಳ್ತಾರೋ ಯಾವುದೂ ಗೊತ್ತಾಗೋದಿಲ್ಲ. ಹೀಗಾಗಿ ಈ ಕಾನೂನನ್ನು ತೊಗೊಂಬಂದರು. ಏನಂತೇಳಿ, ಸರ್ಕಾರದ ಅನುಮತಿ ಇಲ್ಲದೆ ನೀವು ದೇಶ ತೊರೆಯುವ ಹಂಗಿಲ್ಲ ಅಥವಾ ದೇಶ ಬಿಟ್ಟು ಬರುವಂಗಿಲ್ಲ ಅಂತೇಳಿ. ಇದು 2ನೇ ರೂಲು. 1793 ಚಾರ್ಟರ್ ಕಾಯ್ದೆಯಲ್ಲಿ 2ನೇ ರೂಲನ್ನು ಮಾಡಿದ್ರು. ಆಮೇಲೆ 3ನೇದ್ದು, ಕಂಪನಿ ಯಾವುದು, ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಕ್ಕೆ, ಯಾವ ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 5 ಲಕ್ಷ ಪೌಂಡ್ಗಳನ್ನು ಕೊಡಬೇಕು. 5 ಲಕ್ಷ ಪೌಂಡ್ ಹಣ ಕೊಡಬೇಕು. ಇದು ಎದಕ್ಕಪ್ಪ ಅಂತಂದ್ರೆ, ಈ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದೊಂದಿಗೆ ವ್ಯಾಪಾರ ಮಾಡಲು ಏಕಸ್ವಾಮ್ಯತೆಯನ್ನು ಕೊಟ್ಟಿತ್ತು. ಬೇರೆ ಯಾವುದೇ ಇಂಗ್ಲೀಷ್ ಕಂಪನಿಗಳು ಭಾರತದಲ್ಲಿ ವ್ಯಾಪಾರ ಮಾಡುವಂಗಿಲ್ಲ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊರತುಪಡಿಸಿ. ಅದಕ್ಕೆ ಪ್ರತಿಯಾಗಿ 5 ಲಕ್ಷ ರೂಪಾಯಿಗಳನ್ನು ಚಾರ್ಜ್ ಮಾಡಿತು. 5 ಲಕ್ಷ ಪೌಂಡ್ಗಳನ್ನು, ರೂಪಾಯಿಗಳಲ್ಲ, 5 ಲಕ್ಷ ಪೌಂಡ್ ಹಣವನ್ನು ಚಾರ್ಜ್ ಮಾಡಿತು. ಯಾರಿಗೆ? ಈಸ್ಟ್ ಇಂಡಿಯಾ ಕಂಪನಿಗೆ ಬ್ರಿಟಿಷ್ ಸರ್ಕಾರ. ಆಮೇಲೆ ಇನ್ನೊಂದು, ಈ ಬೋರ್ಡ್ ಆಫ್ ಕಂಟ್ರೋಲ್ಗಳ ಬಗ್ಗೆ ನಾವು ಪಿಟ್ಸ್ ಇಂಡಿಯಾ ಆ್ಯಕ್ಟದಲ್ಲಿ ಓದಿದ್ವಿ. ಬೋರ್ಡ್ ಆಫ್ ಕಂಟ್ರೋಲ್ ಒಂದು ಬಾಡಿಯನ್ನು ಹುಟ್ಟಾಕಿದ್ರು. ಆ ಬೋರ್ಡ್ ಆಫ್ ಕಂಟ್ರೋಲ್ನಲ್ಲಿ 6 ಜನ ಸದಸ್ಯರು ಇರಬೇಕು. ಒಬ್ಬರು ಸೆಕ್ರೆಟರಿ ಆಫ್ ಸ್ಟೇಟ್ ಇರಬೇಕು. ಆಮೇಲೆ ಚಾನ್ಸಲರ್ ಆಫ್ ಟ್ರೆಜರಿ ಇರಬೇಕು. ಹಿಂಗೆ ಹೇಳಿದ್ರು. ಅದರಲ್ಲಿ ಈ 6 ಮಂದಿಗೂ, ಈ ನಿಯಂತ್ರಣ ಮಂಡಳಿಯ ಎಲ್ಲ ಸದಸ್ಯರಿಗೂ, ನಿಯಂತ್ರಣ ಮಂಡಳಿ, ಇದನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟದೊಳಗೆ ಹೇಳಿವಿ. 1784 ಪಿಟ್ಸ್ ಇಂಡಿಯಾ ಆ್ಯಕ್ಟದೊಳಗೆ ಬೋರ್ಡ್ ಆಫ್ ಕಂಟ್ರೋಲ್ನ ಸ್ಥಾಪನೆ ಬಗ್ಗೆ ಹೇಳ್ತಾರೆ. ಈ ನಿಯಂತ್ರಣ ಮಂಡಳಿಯ ಸದಸ್ಯರಿಗೆ ಮತ್ತು ಸಿಬ್ಬಂದಿಗೆ ಭಾರತೀಯ ಬೊಕ್ಕಸದಿಂದಲೇ ವೇತನ ಸಂದಾಯ ಆಗಬೇಕು. ಭಾರತೀಯ ಬೊಕ್ಕಸದಿಂದಲೇ ವೇತನ ಸಂದಾಯ ಆಗಬೇಕು. ಕಂಪ್ನಿನ ಕೊಡಬೇಕಂತ ವೇತನ ಸಂದಾಯ ಆಗಬೇಕು. ಇಲ್ಲಿ ಒಂದು ಡ್ರಾಬ್ಯಾಕ್ ಏನು ಬರ್ತೈತಿ ಅಂತಂದರೆ, ಈ ನಿಯಂತ್ರಣ ಮಂಡಳಿಯವರು ಯಾರು? ಸರ್ಕಾರದ ವತಿಯಿಂದ ಇರುವವರು, ಗೌರ್ಮೆಂಟ್ ವತಿಯಿಂದ ಇರೋರು ಯಾರು? ನಿಯಂತ್ರಣ ಮಂಡಳಿಯವರು. ದುಡ್ಡು ಯಾರು ಕೊಡೋರು? ಕಂಪ್ನಿ ಕೊಡಬೇಕು. ಅಂದರೆ ಇಲ್ಲಿ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ನಡೀತು. ಕಂಪ್ನಿಯವರು ಮೀಟಿಂಗ್ ಅಂತೇಳಿ ಕರೆಯೋದು, ತಮಗೇನು ಬೇಕೋ ಅದನ್ನೆಲ್ಲ ತಿನಿಸು ತಿಂಡಿಗಳನ್ನು ತೊಗೊಳ್ಳೋದು, ಆಮೇಲೆ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಗಿಫ್ಟ್ಗಳನ್ನು ಕೊಂಡು ತೊಗೊಳ್ಳೋದು. ಅದಕ್ಕೆಲ್ಲನೂ ಚಾರ್ಜ್ ಎಲ್ಲಿದ್ದ ಹೋಗ್ಬೇಕು? ಬಿಲ್ ಎಲ್ಲಿದ್ದ ಕೊಡಬೇಕು? ಕಂಪ್ನಿ ಕೊಡಬೇಕು. ಕಂಪ್ನಿ ಎಲ್ಲಿದ್ದ ಕೊಡಬೇಕು? ಭಾರತದಿಂದ ಸಂದಾಯ ಮಾಡಬೇಕು. ಹೀಗಾಗಿನೇ ಕಂಪ್ನಿಯವ್ರು ಏನು ಮಾಡಕತ್ರು ಅಂತಂದ್ರೆ, ಭಾರತದ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ಗಳನ್ನು ಹಾಕಕತ್ರು. ಇದು ಈ ಕಾಯ್ದೆಯ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಈ ಕಾಯ್ದೆ ಭಾರತದ ಸಂವಿಧಾನದ ಬೆಳವಣಿಗೆಯಲ್ಲಿ ಯಾವುದೇ ಅಷ್ಟು ಪ್ರಾಮುಖ್ಯತೆಯನ್ನು ವಹಿಸೋದಿಲ್ಲ. ಇದರಲ್ಲಿ ನೆನಪಿಡಬೇಕಾಗಿರ್ತಕ್ಕಂಥ ಅಂಶ ಇಷ್ಟೇ: ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮತ್ತು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಗವರ್ನರ್ಗಳ ನೇಮಕ ಮತ್ತು ಕಮಾಂಡರ್ ಇನ್ ಚೀಫ್ಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಭಾರತೀಯ ರಾಜರ ಅನುಮತಿ ಪಡಿಬೇಕು. ಆಮೇಲೆ ಕಂಪನಿ ಅಧಿಕಾರಿಗಳು ದೇಶ ಬಿಟ್ಟು ಹೋಗುವಂಗಿಲ್ಲ. ಹಂಗೊಂದು ವೇಳೆ ಹೋದ್ರೆ ಅದನ್ನ ಏನಂತೇಳಿ ರಾಜೀನಾಮೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ 3ನೇದ್ದು, ಕಂಪನಿ ವಾರ್ಷಿಕವಾಗಿ 5 ಲಕ್ಷ ಪೌಂಡ್ಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕು. ಆಮೇಲೆ 4ನೇದ್ದು, ನಿಯಂತ್ರಣ ಮಂಡಳಿ ಮತ್ತು ಅವರ ಸಿಬ್ಬಂದಿಗೆ ಭಾರತೀಯ ಬೊಕ್ಕಸದಿಂದ ಹಣ ಸಂದಾಯ ಆಗಬೇಕು. ಈ ಕಾನೂನು, ಇದೊಂದು ರೂಲು ಏನು ಮಾಡೋಕ್ಕಾಯ್ತು ಅಂತಂದರೆ, ಭಾರತದ ಹಣವನ್ನು ಎಷ್ಟು ಪೋಲ್ ಮಾಡೋಕತ್ತರು ಅಂತಂದ್ರೆ, ಮುಂದೊಂದಿನ ವಿನೋಬಾ ಭಾವೆ ಅವರು ಏನು ಬರೀತಾರೆ ಅಂತಂದರೆ, ಸಂಪತ್ತಿನ ಸೋರಿಕೆ ಅಂತಕ್ಕಂಥ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡನೆ ಸಂಪತ್ತಿನ ಸೋರಿಕೆ ಅಂತೇಳಿ
ಭಾರತದಲ್ಲಿರುವ ಸಂಪತ್ತು ಹೆಂಗೆ ಸೋರಾಕತೈತಿ ಅಂದರೆ ಹೆಂಗೆ ಸೊರಗಿ ಹೋಗಕತ್ತೈತಿ ಅನ್ನೋದನ್ನು ಆ ಬುಕ್ನಲ್ಲಿ ಹೇಳ್ತಾರೆ ಅವರು. ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಡ್ರೈನ್ ಆಫ್ ವೆಲ್ತ್ ಥಿಯರಿ ಅಂತೇಳಿ ಕರಿತೀವಿ. ಅದರಲ್ಲಿ ಇದು ಒಂದು ಭಾಗನೇ ಹೌದು. ನಿಯಂತ್ರಣ ಮಂಡಳಿಗೆ ಅಂದರೆ ಅವರು ಇಂಗ್ಲೆಂಡಿನಿಂದ ನೇಮಕ ಆಗಿರ್ತಾರೆ, ಅವ್ರಿಗೆ ಕಂಪ್ನಿ ದುಡ್ಡು ಕೊಡಬೇಕು. ಇದು ಎಷ್ಟು ಹೈ ಲೆವೆಲ್ ಚಾರ್ಜಸ್ ಇತ್ತು ಅಂತಂದರೆ ಆಗಿನ ಕಾಲಕ್ಕೆ ಅಲ್ಲಿ ಮಂತ್ರಿ ಮಂಡಳದಲ್ಲಿರ್ತಕ್ಕಂಥ ಸದಸ್ಯರಿಗೂ ಕೂಡ ಅಷ್ಟು ಪೇಮೆಂಟ್ ಇರಲಿಲ್ಲ ಅಂತೇಳಿ ಒಂದು ಕಡೆ ಬರೀತಾರೆ. ಈ ರೀತಿ ಹಗರಣಗಳು ನಡೆದವು. ಇರಲಿ. ಇನ್ನು ಎರಡನೇ ಚಾರ್ಟರ್ ಕಾಯ್ದೆ 1813 ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಕಾಂಟಿನೆಂಟಲ್ ಸಿಸ್ಟಮ್ ಅಂತಕ್ಕಂಥ ಒಂದು ಸಿಸ್ಟಮನ್ನು ನೆಪೋಲಿಯನ್ ಜಾರಿಗೆ ಅನುಸರಿಸಿದ ಅದರ ಪ್ರತಿಯಾಗಿ ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಇದು. ಯಾವ ಸಿಸ್ಟಮು? ಕಾಂಟಿನೆಂಟಲ್ ಸಿಸ್ಟಮ್ ಅಂತೇಳಿ. ಕಾಂಟಿನೆಂಟಲ್ ಸಿಸ್ಟಮ್ ಅಂತೇಳಿ ಖಂಡಾಂತರ ಪದ್ಧತಿ ಅಂತ ಕರೀತಾರೆ. ಖಂಡಾಂತರ ಪದ್ಧತಿ ಇದನ್ನು ನೆಪೋಲಿಯನ್ ಜಾರಿಗೆ ತಂದ. ಇದರ ಪ್ರತಿಯಾಗಿ ಇಂಗ್ಲೀಷರು ಈ ಕಾಯ್ದೆಯನ್ನು ಜಾರಿಗೆ ತಗೊಂಬಂದರು. ಆಮೇಲೆ ಈ ಕಾಂಟಿನೆಂಟಲ್ ಸಿಸ್ಟಮ್ನಿಂದ ತೊಂದರೆಗೊಳಗಾದ ಅನೇಕ ಬ್ರಿಟಿಷ್ ಕಂಪನಿಗಳು ಏನು ಮಾಡಿದ್ವು ಅಂತಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಿದ್ವು. ಕಂಪ್ಲೇಂಟ್ ಯಾರಿಗೆ? ಬ್ರಿಟಿಷ್ ಸರ್ಕಾರಕ್ಕೆ. ಯಾವುದರ ವಿರುದ್ಧ? ಖಂಡಾಂತರ ಪದ್ಧತಿಯ ವಿರುದ್ಧ. ಈ ಖಂಡಾಂತರ ಪದ್ಧತಿಯಿಂದ ನಮಗೆ ತುಂಬಲಾರ್ದ ನಷ್ಟ ಆಗತೈತಿ. ಅದಕ್ಕೆ ನಮಗೆ ಏನು ಮಾಡ್ರಿ ಅಂತಂದ್ರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಮಾಡಲು ನಮಗೆ ಅನುಮತಿ ಕೊಡ್ರಿ ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಮೊರೆ ಹೋದರು. ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದ್ರೆ ಈ ಉಳಿದ ಕಂಪನಿಗಳಿಗೂ ಕೂಡ ಭಾರತದೊಂದಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಿತು. ಇದರೊಂದಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯತೆ ಕೇವಲ ಭಾರತದಲ್ಲಿರ್ತಕ್ಕಂಥ ಚಹಾಕ್ಕೆ ಮಾತ್ರ ಸೀಮಿತ ಆಯಿತು ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಮಾಡಲು ಏಕಸ್ವಾಮ್ಯತೆ ದೊರಕಿತು. ಚೀನಾದ ವ್ಯಾಪಾರಕ್ಕೆ ಏಕಸ್ವಾಮ್ಯತೆ ಹಾಗೆ ಉಳ್ಕೊತು. ಅಂದರೆ ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಭಾರತ ಮತ್ತು ಚೀನಾದೊಂದಿಗೆ ವ್ಯಾಪಾರ ಮಾಡಲು ಏಕಸ್ವಾಮ್ಯತೆಯನ್ನು ಹೊಂದಿತ್ತು. ಈಗ ಏನು ಮಾಡಿದರು ಅಂತಂದರೆ ಕಾಂಟಿನೆಂಟಲ್ ಸಿಸ್ಟಮ್ ಬಂದಿದ್ದರಿಂದ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಂಪನಿಗಳಿಗೆ ವ್ಯಾಪಾರ ಮಾಡಲು ಲಾಸ್ ಆಗೋಕ್ಕಾಯ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಮೊರೆ ಹೋದರು. ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತು ಅಂತಂದರೆ ನೀವು ಚಹಾ ಮತ್ತು ಚೀನಾದೊಂದಿಗಿನ ವ್ಯಾಪಾರವನ್ನು ಬಿಟ್ಟು ಭಾರತದಲ್ಲಿ ವ್ಯಾಪಾರ ಮಾಡಿರಿ, ಚಹಾ ಮತ್ತು ಚೀನಾದೊಂದಿಗಿನ ವ್ಯಾಪಾರವನ್ನು ಈಸ್ಟ್ ಇಂಡಿಯಾ ಕಂಪನಿನ ಇನ್ನೂ ಒಂದು 20 ವರ್ಷ ವಹಿಸ್ಕೊಳ್ಳಿ ಅಂತ ಹೇಳಿತು. 20 ವರ್ಷಕ್ಕೆ ಮತ್ತೆ ಮುಂದಾಕಿದರು ಚಹಾ ಮತ್ತು ಚೀನಾದೊಂದಿಗಿನ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ. ಉಳಿದಂತೆ ಏಕಸ್ವಾಮ್ಯತೆ ಏನಾಯಿತು ಅಂತಂದ್ರೆ ಮೊನೊಪೊಲಿ ಡೆಸ್ಟ್ರಾಯ್ ಆಯಿತು, ಕಡಿಮೆ ಆಯಿತು ವ್ಯಾಪಾರ ಮಾಡೋದು. ಭಾರತದಲ್ಲಿ ಚಹಾದ ವ್ಯಾಪಾರಕ್ಕೆ ಮಾತ್ರ ಏಕಸ್ವಾಮ್ಯತೆ ಈಸ್ಟ್ ಇಂಡಿಯಾ ಕಂಪನಿಗೆ ದೊರೆಯಿತು, ಟೀಗೆ ಮಾತ್ರ. ಆಮೇಲೆ ಚೀನಾದ ವ್ಯಾಪಾರಕ್ಕೆ ಏಕಸ್ವಾಮ್ಯತೆ ಹಂಗೆ ಉಳಿತು, ಇಲ್ಲಿ ರದ್ದಾಗಲಿಲ್ಲ. ಚೀನಾದೊಂದಿಗೆ ಯಾಕಂದರೆ ಇಲ್ಲಿ ಅಫೀಮ್ ಬೆಳೀತಿದ್ರು, ಅದರ ಸಂಬಂಧ ಚೀನಾದೊಂದಿಗೆ ವ್ಯಾಪಾರವನ್ನು ಏಕಸ್ವಾಮ್ಯತೆಯನ್ನು ಉಳಿಸ್ಕೊಂಡ್ರು ಅವರು. ಯಾರು? ಈಸ್ಟ್ ಇಂಡಿಯಾ ಕಂಪ್ನಿಯವರು. ಈ 1813 ಕಾಯ್ದೆಯಲ್ಲಿ ಏನಾಯಿತು ಅಂತಂದ್ರೆ ಕಾಂಟಿನೆಂಟಲ್ ಸಿಸ್ಟಮನ್ನು ಫ್ರಾನ್ಸ್ನ ನಾಯಕ ನೆಪೋಲಿಯನ್ ಬೋನಾಪಾರ್ಟ್ ಜಾರಿಗೆ ತೊಗೊಂಬಂದ. ಇದರಿಂದ ಅಲ್ಲಿರ್ತಕ್ಕಂಥ ಅನೇಕ ಇಂಗ್ಲೀಷ್ ಕಂಪನಿಗಳಿಗೆ ಲಾಸ್ ಉಂಟಾಯಿತು. ಅವ್ರು ಏನು ಮಾಡಕತ್ತರು ಅಂತಂದ್ರೆ ನಮಗೆ ಲಾಸ್ ಆಗತ್ತೈತಿ, ಒಂದು ಕಾಂಟಿನೆಂಟಲ್ ಸಿಸ್ಟಮಿಗೆ ಪರಿಹಾರ ಆದರೂ ಕೊಡ್ರಿ, ಇರಲಿಲ್ಲ ಅಂತಂದ್ರೆ ನಮಗೆ ಭಾರತದೊಂದಿಗೆ ವ್ಯಾಪಾರ ಮಾಡೋಕ್ಕೆ ಅನುಮತಿ ಆದರೂ ಕೊಡ್ರಿ ಅಂತ ಕೇಳಿದ್ವು. ಆವಾಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂದ್ರೆ ಭಾರತದೊಂದಿಗೆ ವ್ಯಾಪಾರ ಮಾಡಲು ಅನುಮತಿ ಕೊಡ್ತು. ಒಂದು ಕಂಡೀಷನ್ ಏನಪ್ಪ ಅಂತಂದ್ರೆ ನೀವು ಟೀ ವ್ಯಾಪಾರ ಮಾಡುವಂಗಿಲ್ಲ, ಟೀ ವ್ಯಾಪಾರವನ್ನು ಈಸ್ಟ್ ಇಂಡಿಯಾ ಕಂಪನಿನೇ ಮಾಡಬೇಕು. ಮತ್ತು ಚೀನಾದೊಂದಿಗೆ ವ್ಯಾಪಾರ ಮಾಡೋಂಗಿಲ್ಲ, ಚೀನಾದೊಂದಿಗೂ ವ್ಯಾಪಾರವನ್ನು ಯಾರು ಮಾಡಬೇಕು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿನೇ ಮಾಡಬೇಕು. ಇವೆರಡು ಕಂಡೀಷನ್ಗಳ ಆಧಾರದ ಮೇಲೆ ಏನು ಮಾಡಿದರು ಅಂತಂದ್ರೆ ಇಂಗ್ಲೆಂಡ್ನ ಇನ್ನೂ ಅನೇಕ ಕಂಪನಿಗಳಿಗೆ ವ್ಯಾಪಾರ ಮಾಡೋಕ್ಕೆ ಅನುಮತಿ ಕೊಟ್ಟರು. ಸರ್, ಆವಾಗಿಂದ ಅದೇನೋ ಕಾಂಟಿನೆಂಟಲ್ ಸಿಸ್ಟಮ್ಮು ಖಂಡಾಂತರ ಪದ್ಧತಿ ಅಂತ ಹೇಳಕತ್ತೀರಿ, ಹಂಗಂದ್ರೆ ಏನು ರೀ ಅಂತೇಳಿ ಮೊದಲು ಹೇಳ್ರಿ ಅಂತ ಕೇಳಬೇಡ್ರಿ, ಹೇಳ್ತೀನಿ.
ಕಾಂಟಿನೆಂಟಲ್ ಸಿಸ್ಟಮ್ ಅಂತಂದ್ರೆ ಇದು ನೆಪೋಲಿಯನ್ ಬೋನಾಪಾರ್ಟದ ಒಂದು ತಂತ್ರ ಇದು. ಯಾಕಂತಂದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಇಂಗ್ಲೆಂಡು ಮತ್ತು ಫ್ರಾನ್ಸು ವ್ಯಾಪಾರದ ಬದ್ಧವೈರಿಗಳು. ಆವಾಗ ಇಂಗ್ಲೆಂಡನ ವ್ಯಾಪಾರವನ್ನು ಮುರಿಬೇಕು. ಆಮೇಲೆ ಈ ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರವನ್ನು ಸಮೃದ್ಧಿಯಾಗಿ ಬೆಳೆಸಬೇಕು ಅಂತೇಳಿ ಯಾರ್ದು ನೆಪೋಲಿಯನ್ ಬೋನಾಪಾರ್ಟದ ಒಂದು ಬಯಕೆ ಆಗಿತ್ತು. ಅದರ ಪ್ರತಿಯಾಗಿ ಅವ್ರು ಏನು ಮಾಡಕತ್ರು ಅಂತಂದ್ರೆ ಇಂಗ್ಲೀಷ್ನ ವ್ಯಾಪಾರವನ್ನು ನಷ್ಟ ಮಾಡೋ ಸಂಬಂಧ ಕಾಂಟಿನೆಂಟಲ್ ಪದ್ಧತಿಯನ್ನು ಜಾರಿಗೆ ತೊಗೊಂಬಂದ್ರು. ಏನಪ್ಪ ಅಂತಂದ್ರೆ ಈ ಯುರೋಪ್ ಕಾಂಟಿನೆಂಟ್ನಲ್ಲಿ ಯುರೋಪ್ ಕಾಂಟಿನೆಂಟಲ್ಲಿ ಏನು ಮಾಡೋದು ಅಂತಂದ್ರೆ ಇಂಗ್ಲೀಷ್ನ ವ್ಯಾಪಾರಿಗಳಿಗೆ ತೊಂದರೆ ಉಂಟು ಮಾಡೋದು. ಎಲ್ಲೆಲ್ಲಿ ಫ್ರಾನ್ಸ್ನ ಆಧಿಪತ್ಯ ಇತ್ತು ಅಲ್ಲೆಲ್ಲ ಇಂಗ್ಲೀಷ್ನ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದ್ರಿಂದ ಅವ್ರು ಏನು ಮಾಡತ್ತಾರೆ ಅಂದ್ರೆ ಆ ದೇಶದೊಂದಿಗೆ ವ್ಯಾಪಾರ ಮಾಡೋಕ್ಕೆ ಹಿಂಜರಿಯಾಕತ್ರು. ಇದನ್ನು ನಾವೇನಂತೆ ಕರಿತೀವಿ ಅಂತ ಕಾಂಟಿನೆಂಟಲ್ ಸಿಸ್ಟಮ್ ಅಂತ ಕರಿತೀವಿ. ಏನೂ ಇಲ್ಲ, ಯುರೋಪ್ ಖಂಡದಲ್ಲಿ ಬ್ರಿಟಿಷ್ ವ್ಯಾಪಾರ ಕಂಪನಿಗಳಿಗೆ ಆರ್ಥಿಕವಾಗಿ ಅಡಚಣೆಯನ್ನುಂಟು ಮಾಡಲು ನೆಪೋಲಿಯನ್ ಬೋನಾಪಾರ್ಟ್ ಬಳಸಿರ್ತಕ್ಕಂಥ ಈ ತಂತ್ರವನ್ನು ನಾವೇನಂತೆ ಕರಿತೀವಿ ಅಂತಂದರೆ ಕಾಂಟಿನೆಂಟಲ್ ಸಿಸ್ಟಮ್ ಅಥವಾ ಖಂಡಾಂತರ ಪದ್ಧತಿ ಅಂತ ಕರಿತೀವಿ. ಇಷ್ಟೇ. ಆಮೇಲೆ ಈ ಕಾಯ್ದೆ ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವಂತೆ ತಿಳಿಸ್ತು. 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವಂತೆ ತಿಳಿಸ್ತು. ಆದರೆ ಇದು ಜಾರಿಗೆ ಬರಲಿಲ್ಲ ಅಷ್ಟೇ. 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲು ತಿಳಿಸಿದ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ಚಾರ್ಟರ್ ಕಾಯ್ದೆ. ಆದರೆ ಇದು ಜಾರಿಗೆ ಬರಲಿಲ್ಲ. 1 ಲಕ್ಷ ರೂಪಾಯಿಯನ್ನು ಅವರೇನು ಖರ್ಚು ಮಾಡಲಿಲ್ಲ. ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಹೇಳಿತ್ತು, ಆದರೆ ಇದು ಜಾರಿಗೆ ಬರಲಿಲ್ಲ. ಆಮೇಲೆ ಈ ಕಾಯ್ದೆ ಸ್ಥಳೀಯ ಸರ್ಕಾರಗಳಿಗೆ ಒಂದು ಅಧಿಕಾರವನ್ನು ಕೊಡ್ತೈತಿ. ಸ್ಥಳೀಯ ಸರ್ಕಾರಗಳು ಯಾವ್ಯಾವಪ್ಪ ಅಂತಂದ್ರೆ ಬಾಂಬೆ, ಮದ್ರಾಸ್, ಆಮೇಲೆ ಆಗ್ರಾ, ಇವು ಸ್ಥಳೀಯ ಸರ್ಕಾರಗಳ ಆಗಿನ ಕಾಲಕ್ಕೆ. ಇದಕ್ಕೊಂದು ಅಧಿಕಾರ ಕೊಡ್ತೈತಿ ಅಂತಂದ್ರೆ ಏನು, ಅಲ್ಲಿನ ಜನರ ಮೇಲೆ ಟ್ಯಾಕ್ಸ್ ಹಾಕಲು ಮತ್ತು ಟ್ಯಾಕ್ಸ್ ಕೊಡದೇ ಇದ್ದರೆ ಶಿಕ್ಷಿಸಲು ಅಧಿಕಾರವನ್ನು ಕೊಡ್ತೈತಿ ಈ ಕಾಯ್ದೆ. ನೆನಪಿರಲಿ. ಇದಿಷ್ಟು 1813 ಕಾಯ್ದೆಯ ಲಕ್ಷಣಗಳು. ಈ ಕಾಯ್ದೆಯನ್ನು ನೆಪೋಲಿಯನ್ ಬೋನಾಪಾರ್ಟ್ ಅನುಸರಿಸಿರ್ತಕ್ಕಂಥ ಕಾಂಟಿನೆಂಟಲ್ ಸಿಸ್ಟಮ್ಗೆ ಪ್ರತಿಯಾಗಿ ಈ ಕಾಯ್ದೆಯನ್ನು ಜಾರಿಗೆ ಬಂದರು. ಇದರಲ್ಲಿ ಇಷ್ಟೇ ಏನಾಗಿತ್ತು ಅಂದರೆ ಕಾಂಟಿನೆಂಟಲ್ ಸಿಸ್ಟಮ್ನಿಂದ ಅಲ್ಲಿರ್ತಕ್ಕಂಥ ಇಂಗ್ಲೀಷ್ ವ್ಯಾಪಾರಿಗಳಿಗೆ ಲಾಸ್ ಆಗ್ತಿತ್ತು. ಆ ಲಾಸನ್ನು ತುಂಬಿಕೊಳ್ಳೋಕೆ ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಮೊನೋಪಲಿಯನ್ನು ಅಂತ್ಯಗೊಳಿಸೋಕೆ ಚಹಾ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿಯ ಮೊನೋಪಲಿಯನ್ನು ಅಂತ್ಯಗೊಳಿಸಲು ಈ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದರು. ಈ ಕಾಯ್ದೆಯಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲು ಪ್ರಸ್ತಾವ ಇತ್ತು, ಆದರೆ ಇದು ಜಾರಿಗೆ ಬರಲಿಲ್ಲ. ಆಮೇಲೆ ಈ ಕಾಯ್ದೆಯಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಟ್ಯಾಕ್ಸ್ ಹಾಕಲು ಮತ್ತು ಟ್ಯಾಕ್ಸ್ ಕೊಡದೇ ಇರುವವರ ವಿರುದ್ಧ ಶಿಕ್ಷಿಸುವ ಅಧಿಕಾರವನ್ನು ಕೊಟ್ಟಿತು. ಇದಿಷ್ಟು 1813 ಚಾರ್ಟರ್ ಕಾಯ್ದೆ ವಿಶೇಷ. ಇನ್ನು 1833 ಚಾರ್ಟರ್ ಕಾಯ್ದೆ ಬಗ್ಗೆ ನೋಡೋಣ. ಈ 1833 ಕಾಯ್ದೆಯನ್ನು ಸೆಂಟ್ ಹೆಲೆನಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಸೆಂಟ್ ಹೆಲೆನಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. 1833 ಕಾಯ್ದೆಯನ್ನು ಸೆಂಟ್ ಹೆಲೆನಾ ಕಾಯ್ದೆ ಅಂತ ಕರೀತಾರೆ. ಹಿಂಗೆ ಯಾಕೆ ಕರೀತಾರೋ ಅಂತಂದ್ರೆ ಸೆಂಟ್ ಹೆಲೆನಾ ದ್ವೀಪವನ್ನು ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಟುಕೊಟ್ಟೋದ್ರಿಂದ ಈ ಕಾಯ್ದೆಯನ್ನು ನಾವೇನಂತ ಕರಿತೀವಿ ಅಂತಂದರೆ 1833 ಸೆಂಟ್ ಹೆಲೆನಾ ಕಾಯ್ದೆ ಅಂತೇಳಿ ಕರಿತೀವಿ. ಈ ಕಾಯ್ದೆಯಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ನೋಡೋದಾದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ಮರುನಾಮಕರಣ ಮಾಡಿದರು. ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ಮರುನಾಮಕರಣ ಮಾಡಿದರು. ಏನಂಥೇಳಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ.
ಅಂದರೆ ಇಲ್ಲಿವರೆಗೂ ಇವರು ಬೆಂಗಾಲ್ ಪ್ರದೇಶವನ್ನು ಮಾತ್ರ ತಮ್ಮ ಆಸ್ತಿ ಅಂತೇಳಿ ಅಂದ್ಕೊಂಡಿದ್ರು. ಈ ಕಾಯ್ದೆಯ ನಂತರ ಇಡೀ ಇಂಡಿಯಾನ ಇವ್ರ ಆಸ್ತಿ ಅಂತೇಳಿ ಅಂದ್ಕೊಂಡ್ರು ಇವರು. ಯಾರಪ್ಪಂದು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತೇಳಿ ಫಸ್ಟ್ ನಾಮಕರಣ ಮಾಡೋದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಬೆಂಗಾಲ್, ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳಿಗೆ ಸಂಬಂಧಿಸಿದ ಆಸ್ತಿಯನ್ನು ಮಾತ್ರ ತಮ್ಮದು ಅಂತ ತಿಳ್ಕೊಂಡಿದ್ರು ಇವರು. ಆದರೆ ಇಲ್ಲಿ ನಾಮಕರಣ ಮಾಡಿದರು ಏನಂತೇಳಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ನಾಮಕರಣ ಮಾಡಿದ್ರು. ಈ ನಾಮಕರಣ ಮಾಡಿದ್ರಿಂದ ಗವರ್ನೆನ್ಸ್ಗೆ ಆಡಳಿತಕ್ಕೆ ಸಂಬಂಧಿಸಿದ ಅಧಿಕಾರಗಳು ಮತ್ತು ಮಿಲಿಟ್ರಿಗೆ ಸಂಬಂಧಿಸಿದ ಅಧಿಕಾರಗಳು ಈ ಗವರ್ನರ್ ಜನರಲ್ನ ಅಧೀನಕ್ಕೆ ಬರ್ತವೆ. ಹಿಂಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಫಸ್ಟ್ ನೇಮಕ ಆದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬೆಂಟಿಂಕ್, ಸರ್ ವಿಲಿಯಂ ಬೆಂಟಿಂಕ್ ಅಥವಾ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಕರಿತೀವಿ. ಆಮೇಲೆ ಇವಂಗೆ ಇನ್ನೊಂದು ಅಧಿಕಾರವನ್ನು ಕೊಡ್ತಾರೆ, ಏನಪ್ಪ ಅಂತಂದ್ರೆ ಕಾನೂನು ಮಾಡುವ ಅಧಿಕಾರಗಳನ್ನು ಕೊಡ್ತಾರೆ. ಇವಂಗೆ ಕಾನೂನು ಮಾಡುವ ಅಧಿಕಾರಗಳನ್ನು ಇವಂಗೆ ಕೊಡ್ತಾರೆ. ಇಡೀ ಇಂಡಿಯಾನ ನಿನ್ನ ಅಂಡರ್ದಾಗ ಕೊಟ್ಟಿವಿ, ಅದಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ನಿನಗೆ ಕೊಟ್ಟಿವಿ, ನಿನಗೆ ಹೆಂಗೆ ತಿಳಿತೈತಿ ಹಂಗೆ ಕಾನೂನು ಮಾಡತ್ತೇಳಿ ಕೊಡ್ತಾರೆ. ಇವಂಗೆ ಏನಂತೇಳಿ ಕಾನೂನು ಮಾಡುವ ಅಧಿಕಾರಗಳನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಮತ್ತು ಅವನ ಕೌನ್ಸಿಲ್ ಆಫ್ ಎಕ್ಸಿಕ್ಯೂಟಿವ್ಗೆ ಕೊಡ್ತಾರೆ, ಕಾರ್ಯಕಾರಿ ಮಂಡಳಿಗೆ ಅಂತಂದ್ರೆ ಈಗಿನ ಲೆಕ್ಕದಾಗ ಒಂದು ರೀತಿ ಇವ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಳ ಅಂತ ಕರಿಬೋದು ಇದನ್ನು. ಈ ವ್ಯವಸ್ಥೆಯನ್ನು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಳ ಅದರ ಜಸ್ಟ್ ಕಾಪಿನ ಅದಾವ ಇವೆಲ್ಲ. ಈಗೇನು ನಮ್ಮ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಳ ಏನೈತೆ ಕರಿತೀವಲ್ಲ, ಈ ರೀತಿ ಅಧಿಕಾರಗಳು ಮೊದಲು ಇದ್ದುವ. ಅದನ್ನು ಈಗ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಹೋಲಿಸ್ಬೋದು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಮತ್ತು ಅವನ ಕಾರ್ಯಕಾರಿ ಮಂಡಳಿಯನ್ನು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಹೋಲಿಸ್ಬೋದು. ಇಲ್ಲಿ ಕಾನೂನು ಮಾಡುವ ಅಧಿಕಾರ ಇವಂಗೆ ಕೊಟ್ಟರು, ಇಲ್ಲಿನೂ ಕೂಡ ಕಾನೂನು ಮಾಡುವ ಅಧಿಕಾರ ಇವರಿಗೆ ಇದೆ, ನೆನಪಿರಲಿ. ಆಮೇಲೆ ಈ ಕಾಯ್ದೆ ಜಾರಿಗೆ ಬರುವವರೆಗೂ ಅಂದರೆ 1833ರವರೆಗೂ ಜಾರಿಗೆ ಬಂದ ಕಾನೂನುಗಳನ್ನೆಲ್ಲ ನಾವು ರೆಗ್ಯುಲೇಷನ್ ಅಂತೇಳಿ ಕರಿತೀವಿ ಅಂತಂದರು. 1833ರವರೆಗೂ ಬಂದ ಕಾನೂನುಗಳನ್ನು ರೆಗ್ಯುಲೇಷನ್, ನಿಯಂತ್ರಣಗಳು ಅಂತೇಳಿ ಕರಿತೀವಿ ಅಂತ ಕರೆದ್ರು, ರೆಗ್ಯುಲೇಷನ್ ಅಂತೇಳಿ ಕರೆದ್ರು. ಆನಂತರ ಇದರ ನಂತರ ಬಂದಿರತಕ್ಕಂಥ ಕಾಯ್ದೆಗಳನ್ನು 30ರ ನಂತರದ ಕಾನೂನುಗಳನ್ನು ಏನಂತೆ ಕರೆದ್ರು ಅಂತಂದ್ರೆ ಕಾಯ್ದೆಗಳು ಅಂತ ಕರೆದ್ರು. ಏನು ಫರ್ಕ್ ಬೀಳೋದಿಲ್ಲ, ಕಾಯ್ದೆಗಳು ಅಂತ ಕರೆದ್ರು. ಯಾಕಂತಂದ್ರೆ ಇವ್ರ ದೃಷ್ಟಿ ಒಳಗೆ ಕೇವಲ ಪ್ರಾಂತ್ಯಗಳನ್ನು ಅಥವಾ ಸಣ್ಣ ಭಾಗದಲ್ಲಿ ಆಡಳಿತ ಮಾಡಲು ರೆಗ್ಯುಲೇಷನ್ಗಳಿದ್ರೆ ಸಾಕು, ನಿಯಂತ್ರಣಗಳಿದ್ರೆ ಸಾಕು ಅಂತೇಳಿ ಇವ್ರು ಅಂದ್ಕೊಂಡಿದ್ರು. ಆಮೇಲೆ ಈಗ ಏನು ಮಾಡಿದ್ರು ಅಂತಂದರೆ ಇಡೀ ಭಾರತವನ್ನು ಇವನ್ ಅಂಡ್ರಿಗೆ ಕೊಟ್ಟೋದ್ರಿಂದ, ಭಾರತದ ಭೂಭಾಗವನ್ನು ಇವನ್ ಅಂಡ್ರಿಗೆ ಕೊಡೋದ್ರಿಂದ, ಗವರ್ನರ್ ಜನರಲ್ ಆಫ್ ಇಂಡಿಯಾನ ಅಂಡ್ರಿಗೆ ಕೊಡೋದ್ರಿಂದ ಅವ ಮಾಡ್ತಕ್ಕಂಥ ಕಾನೂನುಗಳು ಬರೋ ನಿಯಂತ್ರಣದಿಂದ ಮಾತ್ರ ನಡೆಯೋದಿಲ್ಲ, ಅದಕ್ಕೆ ಕಾಯ್ದೆಗಳು ಬೇಕಾಗ್ತಾವೆ, ಸಿಸ್ಟಮೆಟಿಕ್ ಆಗಿ ಕಾಯ್ದೆಗಳು ಬೇಕಾಗ್ತಾವೆ. ಅದರ ಸಂಬಂಧ 1833ರ ನಂತರಕ್ಕೆ ಬರತಕ್ಕಂಥ ಎಲ್ಲ ಕಾನೂನುಗಳನ್ನು ನಾವು ಕಾಯ್ದೆಗಳು ಅಂತ ಕರಿತೀವಿ ಅಂತೇಳಿ ಅಂದರು. ಇದರ ನಂತರ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ತೆಗೆದುಹಾಕಿದರು. ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯತೆ ಚಾದೊಂದಿಗೆ ಉಳಿದಿತ್ತು. ವ್ಯಾಪಾರದ ಏಕಸ್ವಾಮ್ಯತೆ ಚಾದೊಂದಿಗೆ ಉಳಿದಿತ್ತು, ಅದನ್ನು ತೆಗೆದುಹಾಕಿದ್ರು. ಚಹಾದೊಂದಿಗೆ ಉಳಿದದ್ದನ್ನು ರದ್ದು ಮಾಡಿದ್ರು. ಇಲ್ಲಿ ಕಂಪನಿ ಏನು ಮಾಡಬೇಕು ಅಂತಂದರೆ ಕೇವಲ ಆಡಳಿತದ ಬಗ್ಗೆ ಮಾತ್ರ ಗಮನ ಕೊಡಬೇಕು. ವ್ಯಾಪಾರ ಎಲ್ಲ ಬಂದ್, ಆಡಳಿತದ ಬಗ್ಗೆ ಮಾತ್ರ ಗಮನ ಕೊಡಬೇಕು. ಕಂಪನಿ ಆಡಳಿತ, ವ್ಯಾಪಾರ ಎಲ್ಲ ಬಂದ್ ಮಾಡಿದ್ರು ಈಗ. ಆಮೇಲೆ ಇಲ್ಲಿ ಏನು ಮಾಡಿದ್ರು ಅಂತಂದರೆ ಭಾರತಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಕ್ರೋಢೀಕರಿಸಲು ಮಕಾಲೆ ನೇತೃತ್ವದ ಭಾರತದ ಮೊದಲ ಕಾನೂನು ಆಯೋಗವನ್ನು ರಚಿಸಲಿದೆ. ಈ ಕಾಯ್ದೆಯಲ್ಲಿ ಮಕಾಲೆ ನೇತೃತ್ವದ ಮೊದಲ ಕಾನೂನು ಆಯೋಗ ಯಾವುದಕ್ಕಾಗಿ? ಭಾರತದಲ್ಲಿರ್ತಕ್ಕಂಥ ಕಾನೂನುಗಳನ್ನು ಕ್ರೋಢೀಕರಿಸಲು
ಅಂದರೆ ಕಾನೂನುಗಳು ಹೆಂಗಿದ್ವು ಅಂತಂದರೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತೇಳಿ ಯಾರಿಗೂ ತಿಳಿತಿರಲಿಲ್ಲ. ಆಮೇಲೆ ಬ್ರಾಹ್ಮಣರಿಗೆ ಯಾವ ಶಿಕ್ಷೆ ಕೊಡಬೇಕು ತಪ್ಪು ಮಾಡಿದರೆ, ಆಮೇಲೆ ಕ್ಷತ್ರಿಯರಿಗೆ ಯಾವ ಶಿಕ್ಷೆ ಕೊಡಬೇಕು. ಯಾಕಂತಂದ್ರೆ ಧಾರ್ಮಿಕ ಬುಕ್ಗಳಲ್ಲಿ ಬ್ರಾಹ್ಮಣರಿಗೆ ಕಡಿಮೆ ಶಿಕ್ಷೆ, ಆಮೇಲೆ ಕ್ಷತ್ರಿಯರಿಗೆ ಅದಕ್ಕಿಂತ ಜಾಸ್ತಿ ಶಿಕ್ಷೆ, ಆಮೇಲೆ ಕ್ಷತ್ರಿಯರಿಗಿಂತ ವೈಶ್ಯರಿಗೆ ಅದಕ್ಕಿಂತ ಜಾಸ್ತಿ ಶಿಕ್ಷೆ, ಹೀಗೆ ಜಾತಿ ಪದ್ಧತಿ ಆಧಾರದ ಮೇಲೆ ಏನು ಮಾಡ್ತಿದ್ರು ಅಂತಂದ್ರೆ ಶಿಕ್ಷೆಗಳು ನಿರ್ಣಯ ಆಗ್ತಿದ್ವು. ಆದರೆ ಇಲ್ಲಿ ಏನಾಗಕ್ಕಿತ್ತು ಅಂತಂದ್ರೆ ಸಮಾನತೆ ತತ್ವಗಳನ್ನು ತರಲು ಏನು ಮಾಡಕತ್ತಿರು ಅಂತಂದ್ರೆ ಈ ಲಾಗಳನ್ನು ಕ್ರೋಢೀಕರಿಸಕತ್ತಿದ್ರು. ನೀ ಯಾವುದೇ ತಪ್ಪು ಮಾಡು ಅದಕ್ಕೆ ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ. ಟ್ಯಾಕ್ಸ್ ಕಟ್ಟದೇ ಇದ್ದರೆ, ಬ್ರಾಹ್ಮಣರು ಟ್ಯಾಕ್ಸ್ ಕಟ್ಟದೇ ಇದ್ರೆ ಅವ್ರಿಗೂ ಒಂದೇ ರೀತಿ ಶಿಕ್ಷೆ, ಕ್ಷತ್ರಿಯರು ಟ್ಯಾಕ್ಸ್ ಕಟ್ಟದಿದ್ರೆ ಅವ್ರಿಗೂ ಒಂದೇ ರೀತಿ ಶಿಕ್ಷೆ, ವೈಶ್ಯರು ಟ್ಯಾಕ್ಸ್ ಕಟ್ಟದಿದ್ರೆ ಅವ್ರಿಗೂ ಒಂದೇ ರೀತಿ ಶಿಕ್ಷೆ. ಹಿಂಗೆ ಕಾನೂನುಗಳನ್ನು ಕ್ರೋಢೀಕರಿಸುವ ಸಲುವಾಗಿ ಒಂದು ಆಯೋಗವನ್ನು ನೇಮಕ ಮಾಡಿದರು. ಆಯೋಗದ ನೇತೃತ್ವವನ್ನು ಮಕಾಲೆ ವಹಿಸಿದರು. ಅದಕ್ಕೆ ಮಕಾಲೆ ನೇತೃತ್ವದ ಮೊದಲ ಕಾನೂನು ಆಯೋಗವನ್ನು ನೇಮಕ ಮಾಡ್ತಾರೆ. ಎಲ್ಲಿ? 1833ರ ಚಾರ್ಟರ್ ಕಾಯ್ದೆಯಲ್ಲಿ. ಈ ಚಾರ್ಟರ್ ಕಾಯ್ದೆಯಲ್ಲಿ ಇನ್ನೊಂದು ವಿಶೇಷತೆ ಜಾರಿಗೆ ಬರೋದಿಲ್ಲ, ಆದರೆ ಅದನ್ನು ಬರೀತಾರೆ. ಏನಪ್ಪ ಅಂತಂದರೆ ನಾಗರಿಕ ಸೇವೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ತಿಳಿಸ್ತು. ನಾಗರಿಕ ಸೇವೆಗಳು ಅಂತಂದ್ರೆ ಸಿವಿಲ್ ಸರ್ವೆಂಟ. ನಾಗರಿಕ ಸೇವೆಗಳಿಗಾಗಿ ಓಪನ್ ಕಾಂಪಿಟೇಟಿವ್ ಎಕ್ಸಾಮನ್ನು ನಡೆಸೋಕೆ ಸೂಚನೆ ನೀಡಿತು. ಅಂದ್ರೆ ಈಗಿನ ಸದ್ಯಕ್ಕೆ ಇವು ನಾಗರಿಕ ಸೇವೆಗಳು ಅಂದರೆ UPSC KPSC ಅಂತ ಕರಿತೀವಿ. ಈ ರೀತಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತು. ಆದರೆ ಈ ಪ್ರಸ್ತಾವನೆ ಜಾರಿಗೆ ಬರಲಿಲ್ಲ. ಯಾಕಂದ್ರೆ ಇಲ್ಲಿ ಕಡ್ಡಿ ಆಡ್ಸೋರಿಂದ ಇಬ್ಬರು ಮಂದಿ ಇದ್ದರು. ಯಾರಪ್ಪ ಅಂತಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ನ ಮೆಂಬರ್ಗಳು. ಕೋರ್ಟ್ ಆಫ್ ಡೈರೆಕ್ಟರ್ ಇವರು ಕಮರ್ಷಿಯಲ್ ಯಾವುದು ಈಸ್ಟ್ ಇಂಡಿಯಾ ಕಂಪನಿಯ ಕಮರ್ಷಿಯಲ್ ವಾಣಿಜ್ಯ ವ್ಯಾಪಾರಗಳ ಮೇಲ್ವಿಚಾರಣೆಯನ್ನು ಮಾಡೋರು. ಇವ್ರು ಏನು ಮಾಡಿದರು ಅಂತಂದ್ರೆ ನಾಗರಿಕ ಸೇವೆಗಳಿಂದ ಆಯ್ಕೆಯಾಗಿ ಭಾರತೀಯರು ಬಂದರು ಅಂತಂದ್ರೆ ಇಂಗ್ಲೀಷರು ಭಾರತೀಯರ ಅಂಡರ್ದಾಗ ಕೆಲಸ ಮಾಡಬೇಕಾಕೈತಿ, ಆಮೇಲೆ ನಮಗದು ಅಪಮಾನ ಆದಂಗೆ ಆಕೈತಿ ಅಂತ ತಿಳ್ಕೊಂಡು ಅಪೋಸ್ ಮಾಡಿದ್ರು ಇವರು ಕೋರ್ಟ್ ಆಫ್ ಡೈರೆಕ್ಟರ್ಗಳು. ಇವರು ವಿರೋಧದಿಂದ ಈ ಕಾಯ್ದೆ ಜಾರಿಗೆ ಬರಲಿಲ್ಲ. ಯಾವುದು? ಈ ಪ್ರಸ್ತಾವನೆ ಜಾರಿಗೆ ಬರಲಿಲ್ಲ. ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಗಳಿಗಾಗಿ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಸ್ತಾವನೆ ಜಾರಿಗೆ ಬರಲಿಲ್ಲ. ಯಾರ ವಿರೋಧದಿಂದ? ಕೋರ್ಟ್ ಆಫ್ ಡೈರೆಕ್ಟರ್ಗಳ ವಿರೋಧದಿಂದ. ಕೋರ್ಟ್ ಆಫ್ ಡೈರೆಕ್ಟರ್ ಇವ್ರನ್ನ ನೆನ್ಪಿಟ್ಕೋರಿ. ಇವರು ಹಿಂಗೆ ಕೆಲವೊಂದಿಷ್ಟು ಮಂದಿ ಕಡ್ಡಿ ಆಡ್ಸೋರು ಇದ್ದೇ ಇರ್ತಾರೆ. ಪ್ರತಿಯೊಂದು ಕಾನೂನು ಅಥವಾ ಕಾಯ್ದೆಗಳು ಜಾರಿಗೆ ಬರೋ ಮುಂದೆ ಕೆಲವೊಂದಿಷ್ಟು ಮಂದಿ ಅಪೋಸ್ ಮಾಡೋರು ಇರ್ತಾರೆ. ಈ ಸದ್ಯದ ಪರಿಸ್ಥಿತಿಯಲ್ಲೂ ನಾವು ಅದನ್ನ ನೋಡಕತ್ತೀವಿ. ಇರಲಿ, ಇದಿಷ್ಟು 1833ರ ಚಾರ್ಟರ್ ಕಾಯ್ದೆ. ಏನು ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ತೆಗೆದು ಏನು ಮಾಡಿದರು ಅಂತಂದ್ರೆ ಅವಂಗೆ ಮರುನಾಮಕರಣ ಮಾಡಿದರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ. ಭಾರತದ ಎಲ್ಲ ಭೂಭಾಗಗಳನ್ನು ಬ್ರಿಟಿಷ್ ಅಕ್ವೈರ್ ಮಾಡಿರ್ತಕ್ಕಂಥ ಎಲ್ಲ ಭೂಭಾಗಗಳನ್ನು ಅವನ ಅಂಡರ್ದಾಗ ಕೊಟ್ಟರು. ಆಮೇಲೆ ಇಲ್ಲಿವರೆಗೂ 1833ವರೆಗೂ ನಾವು ಕಾನೂನುಗಳನ್ನು ರೆಗ್ಯುಲೇಷನ್ ಅಂತ ಕರಿಬೇಕು. ಆಮೇಲೆ 33 ನಂತರದ ಕಾನೂನುಗಳನ್ನು ಕಾಯ್ದೆಗಳು ಅಂತ ಕರಿಬೇಕು. ಆಮೇಲೆ ಬ್ರಿಟಿಷ್ ಭಾರತದಲ್ಲಿ ಹೊಂದಿದ ಎಲ್ಲ ಭೂಭಾಗಗಳ ಮೇಲೆ ಸರ್ಕಾರ ಆಮೇಲೆ ಭಾರತದೊಂದಿನ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಕೊನೆಗೊಳಿಸಿ ಬೇರೆ ಇಂಗ್ಲೆಂಡಿನ ಈ ಕಂಪನಿಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತು. ಆಮೇಲೆ ಭಾರತೀಯ ಕಾನೂನುಗಳನ್ನು ಕ್ರೋಢೀಕರಿಸಲು ಮಕಾಲೆ ನೇತೃತ್ವದ ಒಂದು ಯಾವುದು ಕಾನೂನು ಆಯೋಗವನ್ನು ಜಾರಿಗೆ ತಂದಿತ್ತು. ಆಮೇಲೆ ನಾಗರಿಕ ಸೇವೆಗಳಿಗಾಗಿ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ರಿ ಅಂತೇಳಿ ಪ್ರಸ್ತಾವನೆ ಸಲ್ಲಿಸ್ತು. ಆದರೆ ಕೋರ್ಟ್ ಆಫ್ ಡೈರೆಕ್ಟರ್ಗಳ ವಿರೋಧದಿಂದ ಇದು ಜಾರಿಗೆ ಬರಲಿಲ್ಲ. ಇದು ಚಾರ್ಟರ್ ಕಾಯ್ದೆ 1833ರಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಣೆ. ಇನ್ನು ಮುಂದಿಂದು 1853ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಭಾರತ ಸಂವಿಧಾನದ ಬೆಳವಣಿಗೆಗೆ ಒಂದು ಅಪಾರ ಕೊಡುಗೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು. ಭಾರತ ಸಂವಿಧಾನದ ಬೆಳವಣಿಗೆಗೆ ಈ ಕಾಯ್ದೆಯ ಕೊಡುಗೆ ಅಪಾರ. ಹೆಂಗೆ ಅಂತೇಳಿ ಕೇಳ್ಬೋದು. ಅದಕ್ಕೆ ಒಂದನೇದು ಏನಪ್ಪ ಅಂತಂದ್ರೆ ಈ ಗವರ್ನರ್ ಜನರಲ್ ಆಫ್ ಇಂಡಿಯಾ ಏನಿದ್ದಲ್ಲ, ಅವನ ಅಧಿಕಾರಗಳನ್ನು ಶಾಸಕಾಂಗೀಯ ಅಧಿಕಾರಗಳು ಮತ್ತು ಕಾರ್ಯಾಂಗೀಯ ಅಧಿಕಾರಗಳು ಅಂತೇಳಿ ಸಪ್ರೇಟ್ ಮಾಡಿದರು. ಬೇರೆ ಬೇರೆ ಮಾಡಿದರು.
ಇದನ್ನು ನಮ್ಮ ಈ ಸಂವಿಧಾನದೊಳಗೆ ನಾವೇನಂತೀವಿ ಅಂದರೆ ಸಪ್ರೇಷನ್ ಆಫ್ ಪವರ್ಸ್ ಅಂತೇಳಿ ಕರೀತಾರೆ, ಅಧಿಕಾರದ ವಿಭಜನೆ ಅಂತೇಳಿ ಕರಿತೀವಿ. ಈ ರೀತಿ ಮಾಡಿದ್ರು. ಏನು, ಶಾಸನ ಮಾಡುವ ಅಧಿಕಾರಗಳು ಬೇರೆ ಮಾಡಿದ್ರು, ಕಾರ್ಯರೂಪಕ್ಕೆ ತರುವಂಥ ಅಧಿಕಾರಗಳು ಬೇರೆ ಬೇರೆ ಮಾಡಿದ್ರು. ಇಲ್ಲಿ ಅಧಿಕಾರದ ವಿಭಜನೆಯ ಸೂತ್ರ ಮೊದಲಿಗೆ ಕಾಲಿಟ್ಟಿತು. ಅಧಿಕಾರ ವಿಭಜನೆ ಇಲ್ಲಿವರೆಗೂ ಏನು ಮಾಡ್ತಿದ್ರು ಅಂತಂದ್ರೆ ಎಲ್ಲನೂ ಅವನ ಅಂಡರ್ದಾಗ ತಂದು ತುರುಕ್ತಿದ್ರು. ನೀನ ಮಾಡು ಎಲ್ಲ ನಿನ್ನ ಅಂಡರ್ದಾಗ ಅಂತ ಹೇಳ್ತಿದ್ರು. ಇಲ್ಲಿಳಿದ ವಿಕೇಂದ್ರೀಕರಣ ಸ್ಥಾಪನೆ ಆಯಿತು. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಕೇಂದ್ರೀಕರಣ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ಹಿಡಿದ ವಿಕೇಂದ್ರೀಕರಣ ಸ್ಟಾರ್ಟ್ ಆಗೈತಿ. ಇಲ್ಲಿ ಹಿಡಿದ ಅಧಿಕಾರಗಳ ವಿಭಜನೆಗಳು ಸ್ಟಾರ್ಟ್ ಆಗ್ತವೆ. ಇಲ್ಲೇನಾಯಿತು ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಕಾರ್ಯಗಳನ್ನು ಸ್ಪಷ್ಟವಾಗಿ ಭಾಗ ಮಾಡಿ ಹೇಳಿತು. ಆಮೇಲೆ ಲೆಜಿಸ್ಲೇಟಿವ್ಗೆ ಸಂಬಂಧಿಸಿದಂತೆ ಏನು ಮಾಡಿದ್ರು ಅಂತಂದ್ರೆ 6 ಜನರ ಒಂದು ಕೌನ್ಸಿಲನ್ನು ರೆಡಿ ಮಾಡಿದ್ರು. 6 ಜನರ ಕೌನ್ಸಿಲನ್ನು ಸ್ಥಾಪನೆ ಇದಕ್ಕೆ ಏನತೆ ಕರೆದ್ರು ಅಂತಂದ್ರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೆದ್ರು. ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ, ಕೇಂದ್ರ ಶಾಸಕಾಂಗ ಮಂಡಳಿ ಅಂತೇಳಿ, ಅಥವಾ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೆದ್ರು, ಭಾರತೀಯ ಶಾಸಕಾಂಗ ಮಂಡಳಿ ಅಂತೇಳಿ. ಎರಡು ಒಂದವು. ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಲೂ ಕರಿಬೋದು ಅಥವಾ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಲೂ ಕರಿಬೋದು. ಇದಕ್ಕೆ 6 ಜನ ಮೆಂಬರನ್ನು ಮಾಡಿದ್ರು. 6 ಜನ ಮೆಂಬರ್ ಇರಬೇಕು. ಈ 6 ಜನರಲ್ಲಿ 4 ಜನ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬರಬೇಕು. ಆ ಪ್ರಾಂತ್ಯಗಳು ಯಾವಪ್ಪ ಅಂತಂದ್ರೆ 1ನೇದು ಬಾಂಬೆ, 2ನೇದು ಬೆಂಗಾಲು, 3ನೇದು ಮದ್ರಾಸು, 4ನೇದು ಆಗ್ರಾ. ಬೆಂಗಾಲ್, ಬಾಂಬೆ, ಮದ್ರಾಸ್ ಮತ್ತು ಆಗ್ರಾ ಪ್ರಾಂತ್ಯಗಳಿಂದ ಏನಾಗಬೇಕು, 4 ಜನ ಸದಸ್ಯರು ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕ ಆಗಬೇಕಾಗಿತ್ತು. ಇದು ಅತ್ಯಂತ ಮಹತ್ವದ ಹೆಜ್ಜೆಗಳು. ಅಧಿಕಾರದ ವಿಭಜನೆ ಇದು ಭಾರತ ಸಂವಿಧಾನದ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು. ಇನ್ನು 3ನೇ ಕ್ರಮ ಯಾವುದಪ್ಪ ಅಂತಂದ್ರೆ ನಾಗರಿಕ ಸೇವೆಗಳಿಗೆ ಮುಕ್ತ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲು ಅವಕಾಶ ನೀಡಿತು. 1833 ಕಾಯ್ದೆಯಲ್ಲಿ ಏನಾಗಿತ್ತು ಅಂತಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಗಳ ವಿರೋಧದಿಂದ ಬಿದ್ದು ಹೋಗಿರ್ತಕ್ಕಂಥ ಪ್ರಸ್ತಾವನೆ ಇಲ್ಲಿ ಆಡಳಿತಕ್ಕೆ ಬಂತು. ಏನು ಮುನ್ನೆಲೆಗೆ ಬಂತು. ಏನಾಗಿತ್ತು ಅಂದರೆ ನಾಗರಿಕ ಸೇವೆಗಳಿಗೆ ಮುಕ್ತ ಪರೀಕ್ಷೆ ನಡೆಸಿ ಆಯ್ಕೆ ಮಾಡುವ ವಿಧಾನವನ್ನು ಒಪ್ಕೊಂಡ್ರು. ಈಗ ಸದ್ಯಕ್ಕನ ಇಂಥ ವ್ಯವಸ್ಥೆ ಎಲ್ಲೈತಿ ಅಂತಂದ್ರೆ UPSC, ಆಮೇಲೆ ಸ್ಟೇಟ್ PSC ಬೋರ್ಡ್ಗಳಿಗೆ ಐತಿ. UPSC ಮತ್ತು ರಾಜ್ಯ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಏನು ಮಾಡ್ತಾವೆ ಅಂತಂದ್ರೆ ಈ ರೀತಿ ಮುಕ್ತ ಪರೀಕ್ಷೆಯನ್ನು ನಡೆಸಿ ನಾಗರಿಕ ಸೇವೆಗಳಿಗೆ ಸಮರ್ಥವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾರೆ. ಇದೇ ರೀತಿ ವ್ಯವಸ್ಥೆಯನ್ನು 1853 ಕಾಯ್ದೆನೂ ಕೂಡ ಹೇಳ್ತು. ಅದರದ್ದು ಜಸ್ಟ್ ಕಾಪಿ ಇವು. ಬಾಡಿ ಅಷ್ಟೇ ಚೇಂಜಸ್ ಇರ್ತೈತಿ. ಅಲ್ಲಿ ಎಷ್ಟು ಮೆಂಬರ್ ಜನ ಇದ್ದರು, ಇಲ್ಲಿ ಎಷ್ಟು ಮೆಂಬರ್ ಇರ್ತಾರೆ, ಆಮೇಲೆ ಇವ್ರೇನು ಕೆಲಸ ಮಾಡ್ತಿದ್ರು, ಅವ್ರೇನು ಕೆಲಸ ಮಾಡ್ತಿದ್ರು ಅನ್ನೋದು ಎಲ್ಲ ಸೇಮ್. ಇಟ್ ಈಸ್ ಜಸ್ಟ್ ಬಾಡಿ ಅಷ್ಟೇ ಸೇಮು. ಕಾರ್ಯವ್ಯಾಪ್ತಿ ಎಲ್ಲ ಸೇಮೇ ಇರ್ತೈತಿ. ಆಮೇಲೆ ಈ ಚಾರ್ಟರ್ ಕಾಯ್ದೆಯಲ್ಲಿ ಈ ಟೈಮ್ ಬಾಂಡನ್ನು ಕೊಡಲಿಲ್ಲ. ಪ್ರತಿಯೊಂದು ಚಾರ್ಟರ್ ಕಾಯ್ದೆಯಲ್ಲಿ 1793 1813 1833 1853 ಎಲ್ಲ ಕಾಯ್ದೆಗಳಲ್ಲಿ ಈ 1833 ಈ 3 ಕಾಯ್ದೆಗಳಲ್ಲಿ ಏನು ಮಾಡಿದ್ರು ಅಂದರೆ 20 ವರ್ಷ ಕಂಪನಿಯ ಅಧಿಕಾರವನ್ನು ಎಕ್ಸ್ಟೆಂಡ್ ಮಾಡ್ಕೊತ ಬಂದರು. ಆದರೆ 1853 ಕಾಯ್ದೆಯಲ್ಲಿ ಆ ರೀತಿ ಟೈಮನ್ನು ಎಕ್ಸ್ಟೆಂಡ್ ಮಾಡಲಿಲ್ಲ. ಇದರ ಅರ್ಥ ಇನ್ನು ಸ್ವಲ್ಪ ದಿನದಾಗನೇ ನಾವು ನಿಮ್ಮನ್ನು ಕಿತ್ತಾಕಿ ಸರ್ಕಾರದ ಆಡಳಿತವನ್ನು ಭಾರತದಲ್ಲಿ ತೊಗೊಂಬರ್ತೀವಿ ಅಂತ, ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ಭಾರತದಲ್ಲಿ ತೊಗೊಂಬರ್ತೀವಿ ಅಂತೇಳಿ ಕಂಪ್ನಿಗೆ ಸೂಚ್ಯವಾಗಿ ಹೇಳಿದರು ಅಂತ, ಇಂಪ್ಲಾಯ್ಡ್ ಆಗಿ ಸೂಚ್ಯವಾಗಿ ಹೇಳಿದರು ಅಂತ. ಯಾಕಂದರೆ ಇವ್ರು ಮಾಡೋ ಕೆಲಸಗಳನ್ನೇ ಹಾಗೆ ಇದ್ದು. 1853 ಕಾಯ್ದೆಯಲ್ಲಿ ಟೈಮನ್ನು ಫಿಕ್ಸ್ ಮಾಡಲಿಲ್ಲ. 20 ವರ್ಷಗಳ ಟೈಮು ಫಿಕ್ಸ್ ಆಗಲಿಲ್ಲ. ಇದರ ಅರ್ಥ
ಕಂಪ್ನಿಯ ಆಡಳಿತ ಸದ್ಯದರಲ್ಲಿ ಕೊನೆಗೊಳ್ಳತೈತಿ ಅಂತೇಳಿ. ಇದಿಷ್ಟು ಚಾರ್ಟರ್ ಕಾಯ್ದೆಗಳ ಬಗ್ಗೆ. ನಾವು ತಿಳ್ಕೊಂಡಿವಿ. ಇಲ್ಲಿಗೆ ಕಂಪನಿ ಕಾಯ್ದೆಗಳು ಮುಗಿತವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸರ್ಕಾರದ ಕಾಯ್ದೆಗಳು ಬರ್ತವೆ. ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಬರ್ತವೆ. ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಇವು ಯಾವ ರೀತಿ ಭಾರತದ ಸಂವಿಧಾನದ ರೂಪುಗೊಳ್ಳುವಲ್ಲಿ ನೆರವಾಗ್ತವೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.